ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕುಂದಾಪುರ ವ್ಲಾಗ್ಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಇವತ್ತು ನಾನಿಲ್ಲಿ ಕ್ರ್ಯಾಬ್ ಸುಕ್ಕ ಮಾಡ್ತಾಯಿದ್ದೀನಿ. ಇದು ಸಮುದ್ರದ ಏಡಿ. ಇಲ್ಲಿ 1 kg ಇದೆ, ದೊಡ್ಡ ದೊಡ್ಡ ಏಡಿ ಇದೆ. ಇವಾಗ ಇದನ್ನು ಫಸ್ಟ್ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಇದನ್ನು ಕ್ಲೀನ್ ಮಾಡೋದು ತುಂಬ ಈಸಿ, ಮನೆಯಲ್ಲೇ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಇದು ಏಡಿ ಕಾಳುಗಳನ್ನ ಮೊದಲೇ ನಾನು ಕಟ್ ಮಾಡ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗ ಇದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಇದು ಮೇಲ್ಗಡೆ ಇರೋ ಇದನ್ನೆಲ್ಲ ಕ್ಲೀನಾಗಿ ತೊಕ್ಕೋಬೇಕು, ಅದೆಲ್ಲ ಹಾಕಬಾರ್ದು. ಆಮೇಲೆ ಒಂದು ಸರಿ ಇದನ್ನು ತೆಗೆದು ವಾಶ್ ಮಾಡಿಬಿಟ್ಟು ಸಪ್ರೇಟಾಗಿ ಇಡಬೇಕು. ಬೇಕಾದರೆ ನಾವು 2 ಪೀಸ್ ಆಗಿ ಕಟ್ ಮಾಡ್ಬೋದು. ನಾನಿಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ತೊಳೆದಿರೋಂಥ ಏಡಿನ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಸುಕ್ಕ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ತೆಂಗಿನೆಣ್ಣೆ ಹಾಕ್ಕೊಂಡಿದ್ರೆ ರುಚಿ ಬರುತ್ತೆ. ಅದಕ್ಕೆ ಒಂದು 12-13 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇದು ಹುರ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಟ್ಟು ಅದಕ್ಕೇ ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಜೀರಿಗೆ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಅದ್ರ ಜೊತೆ ಫ್ರೈ ಮಾಡಿಕೊಂಡು ಚೂರು ಮೆಂತೆ, ಜಾಸ್ತಿ ಹಾಕಬೇಡಿ, ಒಂದು 5-6 ಕಾಳು ಮೆಂತೆ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಕಾಳು ಮೆಣಸು ಹಾಕೋಬೇಕು. ಖಾರಕ್ಕೆ ತಕ್ಕಾಗಿ ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಹಾಕಿದ್ದೀನಿ, ಸಾಕು. ಇವಾಗ ಇದಾಗಿದೆ. ಇದಕ್ಕೊಂದು 4-5 ಎಸ್ಲು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿಲಿ. ಇವಾಗ ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ಸುಕ್ಕಕ್ಕೆ ಯೂಸ್ ಮಾಡೋ ಕಾಯಿ ತುರಿನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕಾಯಿ ತುರಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ ಮುಂಚೆನೇ, ಆಮೇಲೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದೊಂದು 5 ನಿಮಿಷ ಲೋ ಫ್ಲೇಮಲ್ಲೇ ಮಾಡಬೇಕು. ನಾನು ಇದಕ್ಕೇನು ಆಯಿಲೇನು ಯೂಸ್ ಮಾಡಿಲ್ಲ, ಏನು ಬೇಡ. ಒಂದು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಮಾಡಿಕೊಂಡ್ರೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಆವಾಗ ಆಫ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದಾಗಿದೆ. ಇದನ್ನ ಆಫ್ ಮಾಡಿಬಿಟ್ಟು ಪ್ಲೇಟ್ಗೆ ಹಾಕಿ ಎತ್ತಿಡ್ತೀನಿ. ಇವಾಗ ಇಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿನ, ಹಚ್ಚಿದ ಈರುಳ್ಳಿನ ಹಾಕ್ತೀನಿ ಸಣ್ಣ ಸಣ್ಣಗೆ ಹಚ್ಕೊಂಡು. ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಏಡಿನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋದು. ಅದ್ರ ಜೊತೆಗೆ ಅರಿಶಿನ, ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೇಯಕ್ಕೆ ಇಟ್ಬಿಡೋಣ. ಅದು ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಹುಣಸೆ ಹುಳಿ ರಸ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಆದಮೇಲೆ ಇದಕ್ಕೆ ನಾವು ಪೌಡರ್ ಮಾಡ್ಕೊಂಡಿರೋಂಥ ಸುಕ್ಕ ಪೌಡರನ್ನು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ನಾವು ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು 5 ನಿಮಿಷ ಬಿಡ್ತೀನಿ. ಕಾಯಿ ತುರಿನ ಲಾಸ್ಟಲ್ಲಿ ಹಾಕ್ತೀನಿ, ಅದು ಮಸಾಲೆ ಎಲ್ಲ ಚೆನ್ನಾಗಿ ಏಡಿಗೆ ಹಿಡ್ಕೊಳ್ಳೋಕ್ಕೆ. ಇವಾಗ ನೋಡಿ, ಇದು ಚೆನ್ನಾಗಿ ಮಸಾಲೆನ ಹೀರ್ಕೊಂಡಿದೆ. ಇವಾಗ ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಬಿಟ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಲಾಸ್ಟಲ್ಲಿ ಉಪ್ಪೆಲ್ಲ ಸರಿಯಾಗಿ ನೋಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೂ ನಡೆಯುತ್ತೆ, ಇಲ್ಲಾಂದ್ರೂ ಇಲ್ಲ, ಬಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಟೇಸ್ಟಿಯಾಗಿರುವಂಥ, ಈಸಿಯಾಗಿ ಮಾಡುವಂಥ ಏಡಿ ಸುಕ್ಕ, ಕ್ರ್ಯಾಬ್ ಸುಕ್ಕ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.